ಇದು ಜಾತಿ ಫಲಿತಾಂಶ ನೋಡಿ. ಬಿಹಾರ ಮತದಾರರು ಜಾತಿ ಮೀರಿ ಮತ ಚಲಾವಣೆ ಆಗ್ತಾ ಇದೆ. ನಾನು ಶುರುವಲ್ಲೇ ಕೇಳಿದ್ದೆ ಈ ಬಾರಿ ಅಲ್ಲಲ್ಲ, ಅದಕ್ಕೆ ಶುರುವಲ್ಲೇ ನಾವು ಜಾತಿ ರಾಜಕಾರಣ ಬಹಳ ಕೇಳಬೇಕು. ಜೆಡಿಯು ಬಿಜೆಪಿ ಜೊತೆ ಹೋಗಿ 2ನೇ ಸ್ಥಾನಕ್ಕೆ ಬಂತ ಅಂತ ಸಹವಾಸ ದೋಷ ಅಂತ ನೀವೆಲ್ಲ ಹೇಳಿದ್ರಲ್ಲ ಕಾಂಗ್ರೆಸ್ ಇಂದ, ನೀವು ಬಿಜೆಪಿಗೂ ಹೇಳ್ಬೇಕು ಆಯ್ತಾ? ಬರೀ ಏನು ಕಾಂಗ್ರೆಸ್ ಸಹವಾಸ ದೋಷ ಅಂತ ಹೇಳ್ಬಿಡಿ, ಬಿಜೆಪಿಯಿಂದ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಹೀನಾಯ ಪರಿಸ್ಥಿತಿ, ಕಾಂಗ್ರೆಸ್ ಕೂಡ ಬಿಜೆಪಿ ಈಗ ಅಂತ ಹೀನಾಯ ಪರಿಸ್ಥಿತಿ ಏನಿಲ್ಲ. ಸಹವಾಸ ದೋಷ ಅಂದ್ರೆ ಲಾಸ್ಟ್ ಟೈಮ್ ಬಿಜೆಪಿ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ. ಮಹಾಗಠಬಂಧನ್ ಇವತ್ತಿನ ದಿನ ಇಡೀ ದೇಶದಲ್ಲಾಗ್ಲಿ ಅಥವಾ ಬಿಹಾರ ರಾಜ್ಯದಲ್ಲಾಗ್ಲಿ ಅಸ್ತಿತ್ವದಲ್ಲಿ ಉಳ್ಕೊಂಡಿದೆ ಅನ್ನೋದಾದ್ರೆ, ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಅನ್ನೋದಾದ್ರೆ, ಇದರ ಮೂಲನೇ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಇರೋದ್ರಿಂದನೇ ಇವತ್ತಿನ ದಿನ ಉಳ್ಕೊಂಡಿರೋದು. ಅವತ್ತಿನ ದಿನ ನಾನು ಇದನ್ನು ಹೇಳ್ತಾ ಇದ್ದೀನಿ ಕೇಳಿ, ಅವತ್ತಿನ ದಿನ NDA ಕೆಳಗಿಳಿದ ನಂತರದಲ್ಲಿ ನಾವೇನ್ UPA ಸರ್ಕಾರವನ್ನ ರಚನೆ ಮಾಡಿದ್ವಿ, ಇನ್ನೊಂದು ಆಲ್ಟರ್ನೇಟಿವ್ ಒಂದು ಪ್ಯಾರಲಲ್ ಅಪೋಸಿಷನ್ ಅಂತ ಉಳ್ಕೊಂಡಿದ್ದು ಕೂಡ ಒಂದು ರಾಷ್ಟ್ರೀಯ ಪಕ್ಷವಾದಂತಹ ಬಿಜೆಪಿ ಈ ಎಲ್ಲಾ ಪಕ್ಷಗಳನ್ನ ಹಿಡಿದಿಟ್ಕೊಂಡಿರೋದ್ರಿಂದ. ಸೊ ರಾಷ್ಟ್ರೀಯ ಪಕ್ಷಗಳನ್ನ ಅಲ್ಗೆಳೆಯುವಂತಹ ಸಾಧ್ಯತೆಗಳು ಇವತ್ತಿನ ದಿನ ಅಲ್ಲ ಮಹಾಗಠಬಂಧನ್ ಸೀಟ್ಗಳನ್ನ ಅಂತ ನೀವೇನ್ ಬಿಜೆಪಿ ಪ್ರಶ್ನೆ ಕೇಳಿಸ್ಕೊಳ್ಳಿ. ಇಲ್ಲ ಸ್ವಾತಿ, ಶ್ರೀಪಾದ್ ವಾಸ್ ರೈಟ್. ಸಹವಾಸ ದೋಷ ಯಾಕೆ ಅಂದ್ರೆ ಕಳೆದ ಬಾರಿ RJD 75 ಇತ್ತು, ಸಹವಾಸ ದೋಷ ಬಹುಶಃ 59 ಸದ್ಯ ಕಾಣ್ತಾ ಇದೆ. ಹಾಗೆ JDU ಸಹವಾಸ ದೋಷ ಅಂತ ನೀವು ಹೇಳಿ ಅಂತ ಹೇಳ್ತಿದ್ದೀರಿ, ಬಟ್ ಲಾಸ್ಟ್ ಟೈಮ್ ಇದೆ 43, ಈ ಸತಿ 66 ಕಾಣಿಸ್ತಿದೆ. ಕಾಂಗ್ರೆಸ್ ಸಿಂಗಲ್ ಪಾರ್ಟಿ ಆಗಿ 19 ಇತ್ತು ಲಾಸ್ಟ್ ಸಾರಿ, ಈ ಸಾರಿ ನೋಡಿ 8 ಕ್ರಾಸ್ ಆಗ್ತಾ ಇಲ್ಲ. 9:43 ನೋಡೋಣ, ಡಬಲ್ ಡಿಜಿಟ್ ಕ್ರಾಸ್ ಆಗಿದ್ದೀವಿ. ಅರ್ಥ ಆಯ್ತಾ? ಸ್ವಲ್ಪ ವೇಟ್ ಮಾಡಿ. ಇವತ್ತಿಂದ ಈ ಕ್ಷಣಕ್ಕೆ ಅಲ್ಲ, ಸಿಂಗಲ್ ಪಾರ್ಟಿ ಬಗ್ಗೆನೇ ನಾನು ಮಾತಾಡ್ತಿರೋದು. ನೀವು ಎಷ್ಟೋ ಕಡೆ ಸಿಂಗಲ್ ಪಾರ್ಟಿಗಳನ್ನ ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಇವತ್ತಿನ ದಿನ ಸೀಟ್ ಶೇರಿಂಗ್ ಅಲ್ಲಿ ಬಿಜೆಪಿ ಒಂದಿಷ್ಟು ಎಕ್ಸ್ಟ್ರಾ ಸೀಟ್ಗಳನ್ನ ಗಳಿಸಿ ಪಡ್ಕೊಂಡು ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ತಾ ಇರ್ಬೋದು. ಫಸ್ಟ್ ಲಿಸ್ಟ್ ಅನೌನ್ಸ್ ಆಗಿದ ತಕ್ಷಣ ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಿತೀಶ್ ಕುಮಾರ್ ಅವರು ಏನ್ ಮಾತಾಡಿದ್ರು ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಕ್ಯೂ ಹಮ್ನೆ ಕೋಯಿ ಅಹಿಂದ್ ಅಂತಂದ್ರೆ ಅವರು ಅಲ್ಪಸಂಖ್ಯಾತರು ಮತ್ತೆ ಹಿಂದುಳಿದ ವರ್ಗದವರಿಗೆ ನಾವೇನ್ ಕೆಲಸ ಮಾಡಿಲ್ವಾ, ನೀವು ಅವ್ರಿಗೇನ್ ಟಿಕೆಟ್ ಕೊಡಲ್ವಾ ಅನ್ನುವಂತ ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಇವತ್ತಿನ ದಿನ ಕಾಂಗ್ರೆಸ್ಸಿನ ವೈಫಲ್ಯತೆಯ ಬಗ್ಗೆ ಅಥವಾ ಮಹಾಗಠಬಂಧನ್ ಅನ್ನೋ ಒಂದು ಮ್ಯಾಜಿಕ್ ನಂಬರ್ ಅನ್ನ ತಲುಪೋದಕ್ಕೆ ಆರಂಭಿಕ ಹಂತದಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣದಲ್ಲಿ ನೀವು ದೂಷಣೆಗಳನ್ನ ದೋಷಾರೋಪಗಳನ್ನ ಮಾಡ್ತಾ ಇರಬಹುದು. ಆದರೆ ಚುನಾವಣೆಯ ಮುಂಚೆ ಬಿಜೆಪಿ ಅಂಗಳದಲ್ಲಿ, ನಿತೀಶ್ ಕುಮಾರ್ ಅಂಗಳದಲ್ಲಿ ನಡೆದಂತಹ ಜಗಳಗಳೆಷ್ಟು, ಕದನಗಳೆಷ್ಟು, ಅದಾದ ನಂತರದಲ್ಲಿ ಹೆಂಗೋ ಸರಿ ತೂಗಿಸ್ಕೊಂಡು ಹೋಗ್ತೀವಿ, ನಾವು ಸೆಂಟರ್ನಲ್ಲೂ ನಾವು ಕೇಂದ್ರದಲ್ಲೂ ಸರ್ಕಾರ ಉಳಿಸ್ಕೋಬೇಕು, ಇಲ್ಲೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ದಾಪಗಾಲು ಹಾಕಬೇಕು ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಅವ್ರು ಮುಂದುವರೆದಿದ್ದು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲ, ಜನ ನಿತೀಶ್ ಕುಮಾರ್ಗೆ ಜೈ ಅಂತಿದ್ದಾರೆ ಅನ್ನುವಂಥದ್ದನ್ನ ನಾನು ಖಂಡಿತವಾಗ್ಲೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಬೇಗ ಕನ್ಕ್ಲೂಷನ್ ಬೇಡವೇ ಬೇಡ. ಲೆಟ್ಸ್ ವೇಟ್ ಟಿಲ್ 12 o'clock. ಏನಾಗುತ್ತೆ 2018ರಲ್ಲಿ ಶ್ರೀಪಾದ್ ಅವರೇ, ನಾನು ಕೂಡ ಅವತ್ತಿನ ದಿನ ಪತ್ರಕರ್ತೆಯಾಗಿದ್ದೆ ಆಯ್ತಾ. ಎಲ್ಲರೂ ಕೂಡ ಇಟ್ ವಾಸ್ ವೆರಿ ಕ್ಲಿಯರ್, ಇನ್ನೇನು ಅನೌನ್ಸ್ಮೆಂಟ್ ಆಗೋಗಿತ್ತು. ಯಡಿಯೂರಪ್ಪನವರು ಸಫಾರಿ ಕೂಡ ಹೊಲ್ಸ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಯಾರ್ಯಾರು ಯಾವ್ಯಾವ ಕೋಟು ಮತ್ತು ಸೂಟ್ ಅನ್ನ ಹಾಕೊಂಡು ಇದು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಹೋಗ್ತಾರೆ, ರಾಜಭವನಿಗೆ ಹೋಗ್ತಾರೆ, ಯಾರ್ಯಾರಿಗೆ ಯಾವ್ಯಾವ ಮಂತ್ರಿಗಿರಿ ಅನ್ನೋದು ಕೂಡ ನಿರ್ಧಾರ ಆಗೋಗಿತ್ತು. ಆದ್ರೆ ಏನಾಯ್ತು ಕರ್ನಾಟಕದಲ್ಲಿ 2018ರಲ್ಲಿ ಅನ್ನೋದನ್ನ ಎಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಗಮನಿಸಿದ್ದಾರೆ. ಅಂಡ್ ಅವತ್ತಿನ ದಿನ ನಾನು ಪತ್ರಕರ್ತೆಯಾಗಿದ್ದೆ, ಐ ವಾಸ್ ದ ಫಸ್ಟ್ ಒನ್ ಟು ಬ್ರೇಕ್ ದಟ್ JDS ಅಂಡ್ ಕಾಂಗ್ರೆಸ್ ಇಸ್ ಗೋಯಿಂಗ್ ಆಸ್ ಅನ್ ಕೊಯಿಲಿಷನ್ ಅನ್ನುವಂಥದ್ದು. ಸೊ ಲೆಟ್ ಅಸ್ ವೇಟ್. ಯಾವತ್ತೂ ಕೂಡ ಇಷ್ಟು ಅರ್ಲಿ ಟ್ರೆಂಡ್ಸ್ ಅಲ್ಲಿ ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಬಿಹಾರದ ಜನತೆಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರೋಸ್ ಹೋಗಿದ್ದಾರೆ. ಬಟ್ ಆನ್ ಬೇಸಿಸ್ ಆಫ್ ನಂಬರ್ಸ್ ಈಗ ರವೀಂದ್ರ ರೇಷ್ಮೆ ಸರ್ ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಆನ್ ಬೇಸಿಸ್ ಆಫ್ ನಂಬರ್ಸ್ ನಾನೀಗ ಒಂದು ಪ್ರಶ್ನೆ ರವೀಂದ್ರ ರೇಷ್ಮೆ ಅವರಿಗೆ ಕೇಳ್ತೀನಿ. ಸ್ವಾಭಾವಿಕವಾಗಿ ಜನ ಕೇಳ್ತಾ ಇದ್ದಾರೆ, ಇದನ್ನ ರವೀಂದ್ರ ರೇಷ್ಮೆ ಅವರು ಕೂಡ ಒಪ್ಕೊಳ್ತಾರೆ. ಸ್ವಾಭಾವಿಕವಾಗಿ ಜನ ಕೇಳ್ತಾ ಇದ್ದಾರೆ. ಜನ ಏನು ನಿತೀಶ್ ಕುಮಾರ್ ಮತ್ತೆ ಬರ್ಲಿ ಅಂತ ಉತ್ಸುಕತೆಯಿಂದ ಮತಗಳನ್ನ ಈ ಬಾರಿ ಹಾಕಿಲ್ಲ. ದರ್ ಇಸ್ ಅ ವೆರಿ ಕ್ಲಿಯರ್ ಮಿಕ್ಸ್ಡ್ ಟ್ರೆಂಡ್, ಇದಂತೂ ಸರ್. ಓಕೆ, ಆನ್ ಬೇಸಿಸ್ ಆಫ್ ನಂಬರ್ಸ್ ಈಗಿನ ಟ್ರೆಂಡ್ ಅನ್ನ ನೋಡಿದ್ರೆ ರವೀಂದ್ರ ರೇಷ್ಮೆ ಸರ್, ಈಗ ಬಿಹಾರ ಫಲಿತಾಂಶದ ನಂತರ ಮಹಾಗಠಬಂಧನ ಅಸ್ತಿತ್ವನ ಪ್ರಶ್ನೆ ಮಾಡಬೇಕಾಗತ್ತಾ?
ಮಹಾಗಠಬಂಧನದ ಅಸ್ತಿತ್ವ ಏನು, ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಮುಂದಿನ ರಾಜ್ಯಗಳಲ್ಲಿ ಏನು ಅಂತ ಹಾಗೆ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಯಾವ ರೀತಿ ಕರ್ನಾಟಕವೇ ಕಾಂಗ್ರೆಸ್ಗೆ ಭದ್ರಕೋಟೆನೋ, ಬಿಜೆಪಿಗೂ ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಭದ್ರಕೋಟೆ. ಇದು ಜಾತಿ ಫಲಿತಾಂಶ ನೋಡಿ. ಬಿಹಾರ ಮತದಾರರು ಜಾತಿ ಮೀರಿ ಮತ ಚಲಾವಣೆ ಆಗ್ತಾ ಇದೆ. ನಾನು ಶುರುವಲ್ಲೇ ಕೇಳಿದೆ ಈ ಬಾರಿ ಅಲ್ಲಲ್ಲ, ಅದಕ್ಕೆ ಶುರುವಲ್ಲೇ ನಾವು ಜಾತಿ ರಾಜಕಾರಣ ಬಹಳ ಕೇಳಬೇಕು. ಜೆಡಿಯು ಬಿಜೆಪಿ ಜೊತೆ ಹೋಗಿ 2ನೇ ಸ್ಥಾನಕ್ಕೆ ಬಂತ ಅಂತ ಸಹವಾಸ ದೋಷ ಅಂತ ನೀವಲ್ಲಿ ಹೇಳಿದ್ರಲ್ಲ ಕಾಂಗ್ರೆಸ್ ಇಂದ, ನೀವು ಬಿಜೆಪಿಗೂ ಹೇಳ್ಬೇಕು ಆಯ್ತಾ? ಬರೀ ಏನು ಕಾಂಗ್ರೆಸ್ ಸಹವಾಸ ದೋಷ ಅಂತ ಹೇಳ್ಬಿಡಿ, ಬಿಜೆಪಿಯಿಂದ ಕಾಂಗ್ರೆಸ್ ಹೀನಾಯ ಪರಿಸ್ಥಿತಿ, ಕಾಂಗ್ರೆಸ್ ಕೂಡ ಬಿಜೆಪಿ ಹೀನಾಯ ಪರಿಸ್ಥಿತಿಯಲ್ಲಿ ಏನಿಲ್ಲ. ಇಲ್ಲ ಸಹವಾಸ ದೋಷ ಅಂದ್ರೆ ಲಾಸ್ಟ್ ಟೈಮ್ ಇಲ್ಲ ಲಾಸ್ಟ್ ಟೈಮ್ ಬಿಜೆಪಿ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ. ಮಹಾಗಠಬಂಧನ್ ಇವತ್ತಿನ ದಿನ ಇಡೀ ದೇಶದಲ್ಲಾಗ್ಲಿ ಅಥವಾ ಬಿಹಾರ ರಾಜ್ಯದಲ್ಲಾಗ್ಲಿ ಅಸ್ತಿತ್ವದಲ್ಲಿ ಉಳ್ಕೊಂಡಿದೆ ಅನ್ನೋದಾದ್ರೆ, ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಅನ್ನೋದಾದ್ರೆ, ಇದರ ಮೂಲನೇ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಇರೋದ್ರಿಂದನೇ ಇವತ್ತಿನ ದಿನ ಉಳ್ಕೊಂಡಿರೋದು. ಅವತ್ತಿನ ದಿನ ನಾನು ಇದನ್ನು ಹೇಳ್ತಾ ಇದ್ದೀನಿ ಕೇಳಿ, ಅವತ್ತಿನ ದಿನ NDA ಕೆಳಗಿಳಿದ ನಂತರದಲ್ಲಿ ನಾವೇನ್ UPA ಸರ್ಕಾರವನ್ನ ರಚನೆ ಮಾಡಿದ್ವಿ, ಇನ್ನೊಂದು ಆಲ್ಟರ್ನೇಟಿವ್ ಒಂದು ಪ್ಯಾರಲಲ್ ಅಪೋಸಿಷನ್ ಅಂತ ಉಳ್ಕೊಂಡಿದ್ದು ಕೂಡ ಒಂದು ರಾಷ್ಟ್ರೀಯ ಪಕ್ಷವಾದಂತಹ ಬಿಜೆಪಿ ಈ ಎಲ್ಲಾ ಪಕ್ಷಗಳನ್ನ ಹಿಡಿದಿಟ್ಕೊಂಡಿರೋದ್ರಿಂದ. ಸೊ ರಾಷ್ಟ್ರೀಯ ಪಕ್ಷಗಳನ್ನ ಅಲ್ಗೆಳೆಯುವಂತಹ ಸಾಧ್ಯತೆಗಳು ಇವತ್ತಿನ ದಿನ ಅಲ್ಲ ಬಿಹಾರದಲ್ಲಿ ಮಹಾಗಠಬಂಧನ್ ಸೀಟ್ಗಳನ್ನ ಅಂತ ನೀವೇನ್ ಬಿಜೆಪಿ ಪ್ರಶ್ನೆ ಕೇಳಿಸ್ಕೊಳ್ಳಿ. ಇಲ್ಲ ಸ್ವಾತಿ, ಶ್ರೀಪಾದ್ ವಾಸ್ ರೈಟ್. ಸಹವಾಸ ದೋಷ ಯಾಕೆ ಅಂದ್ರೆ ಕಳೆದ ಬಾರಿ RJD 75 ಇತ್ತು, ಸಹವಾಸ ದೋಷ ಬಹುಶಃ 59 ಸದ್ಯ ಕಾಣ್ತಾ ಇದೆ. ಹಾಗೆ JDU ಸಹವಾಸ ದೋಷ ಅಂತ ನೀವು ಹೇಳಿ ಅಂತ ಹೇಳ್ತಿದ್ದೀರಿ, ಬಟ್ ಲಾಸ್ಟ್ ಟೈಮ್ ಇದೆ 43, ಈ ಸತಿ 66 ಕಾಣಿಸ್ತಿದೆ. ಕಾಂಗ್ರೆಸ್ ಸಿಂಗಲ್ ಪಾರ್ಟಿ ಆಗಿ 19 ಇತ್ತು ಲಾಸ್ಟ್ ಸಾರಿ, ಈ ಸಾರಿ ನೋಡಿ 8 ಕ್ರಾಸ್ ಆಗ್ತಾ ಇಲ್ಲ. 9-43 ನೋಡೋಣ, ಡಬಲ್ ಡಿಜಿಟ್ ಕ್ರಾಸ್ ಆಗಿದ್ದೀವಿ. ಅರ್ಥ ಆಯ್ತಾ? ಸ್ವಲ್ಪ ವೇಟ್ ಮಾಡಿ. ಇವತ್ತಿಂದ ಈ ಕ್ಷಣಕ್ಕೆ ಅಲ್ಲ, ಸಿಂಗಲ್ ಪಾರ್ಟಿ ಬಗ್ಗೆನೇ ನಾನು ಮಾತಾಡ್ತಿರೋದು. ನೀವು ಎಷ್ಟೋ ಕಡೆ ಸಿಂಗಲ್ ಪಾರ್ಟಿಗಳನ್ನ ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಇವತ್ತಿನ ದಿನ ಸೀಟ್ ಶೇರಿಂಗ್ ಅಲ್ಲಿ ಬಿಜೆಪಿ ಒಂದಿಷ್ಟು ಎಕ್ಸ್ಟ್ರಾ ಸೀಟ್ಗಳನ್ನ ಗಳಿಸಿ ಪಡ್ಕೊಂಡು ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ತಾ ಇರ್ಬೋದು. ಫಸ್ಟ್ ಲಿಸ್ಟ್ ಅನೌನ್ಸ್ ಆಗಿದ ತಕ್ಷಣ ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಿತೀಶ್ ಕುಮಾರ್ ಅವರು ಏನ್ ಮಾತಾಡಿದ್ರು ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಕ್ಯೂ ಹಮ್ನೆ ಕೋಯಿ ಅಹಿಂದ್ ಅಂತಂದ್ರೆ ಅವರು ಅಲ್ಪಸಂಖ್ಯಾತರು ಮತ್ತೆ ಹಿಂದುಳಿದ ವರ್ಗದವರಿಗೆ ನಾವೇನ್ ಕೆಲಸ ಮಾಡಿಲ್ವಾ, ನೀವು ಅವ್ರಿಗೇನ್ ಟಿಕೆಟ್ ಕೊಡಲ್ವಾ ಅನ್ನುವಂತ ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಇವತ್ತಿನ ದಿನ ಕಾಂಗ್ರೆಸ್ಸಿನ ವೈಫಲ್ಯತೆಯ ಬಗ್ಗೆ ಅಥವಾ ಮಹಾಗಠಬಂಧನ್ ಆ ಒಂದು ಮ್ಯಾಜಿಕ್ ನಂಬರ್ ಅನ್ನ ತಲುಪೋದಿಕ್ಕೆ ಆರಂಭಿಕ ಹಂತದಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣದಲ್ಲಿ ನೀವು ದೂಷಣೆಗಳನ್ನ ದೋಷಾರೋಪಗಳನ್ನ ಮಾಡ್ತಾ ಇರ್ಬೋದು. ಆದ್ರೆ ಚುನಾವಣೆಯ ಮುಂಚೆ ಬಿಜೆಪಿ ಅಂಗಳದಲ್ಲಿ, ನಿತೀಶ್ ಕುಮಾರ್ ಅಂಗಳದಲ್ಲಿ ನಡೆದಂತಹ ಜಗಳಗಳೆಷ್ಟು, ಕದನಗಳೆಷ್ಟು, ಅದಾದ ನಂತರದಲ್ಲಿ ಹೆಂಗೋ ಸರಿ ತೂಗಿಸ್ಕೊಂಡು ಹೋಗ್ತೀವಿ, ನಾವು ಸೆಂಟರ್ ಅಲ್ಲೂ ನಾವು ಕೇಂದ್ರದಲ್ಲೂ ಸರ್ಕಾರ ಉಳಿಸ್ಕೋಬೇಕು, ಇಲ್ಲೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ದಾಪಗಾಲು ಹಾಕಬೇಕು ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಅವ್ರು ಮುಂದುವರೆದಿದ್ದು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲ, ಜನ ನಿತೀಶ್ ಕುಮಾರಿಗೆ ಜೈ ಅಂತಿದ್ದಾರೆ ಅನ್ನುವಂಥದ್ದನ್ನ ನಾನು ಖಂಡಿತವಾಗ್ಲೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಬೇಗ ಕನ್ಕ್ಲೂಷನ್ ಬೇಡವೇ ಬೇಡ. ಲೆಟ್ಸ್ ವೇಟ್ ಟಿಲ್ 12 o'clock. ಏನಾಗುತ್ತೆ 2018ರಲ್ಲಿ ಶ್ರೀಪಾದ್ ಅವರೇ, ನಾನು ಕೂಡ ಅವತ್ತಿನ ದಿನ ಪತ್ರಕರ್ತೆಯಾಗಿದ್ದೆ ಆಯ್ತಾ. ಎಲ್ಲರೂ ಕೂಡ ಇಟ್ ವಾಸ್ ವೆರಿ ಕ್ಲಿಯರ್. ಇನ್ನೇನು ಅನೌನ್ಸ್ಮೆಂಟ್ ಆಗೋಗಿತ್ತು. ಯಡಿಯೂರಪ್ಪನವರು ಸಫಾರಿ ಕೂಡ ಹೊಲ್ಸ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಯಾರ್ಯಾರು ಯಾವ್ಯಾವ ಕೋಟು ಮತ್ತು ಸೂಟ್ ಅನ್ನ ಹಾಕೊಂಡು ಇದು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಹೋಗ್ತಾರೆ, ರಾಜಭವನಿಗೆ ಹೋಗ್ತಾರೆ, ಯಾರ್ಯಾರಿಗೆ ಯಾವ್ಯಾವ ಮಂತ್ರಿಗಿರಿ ಅನ್ನೋದು ಕೂಡ ನಿರ್ಧಾರ ಆಗೋಗಿತ್ತು. ಆದ್ರೆ ಏನಾಯ್ತು ಕರ್ನಾಟಕದಲ್ಲಿ 2018ರಲ್ಲಿ ಅನ್ನೋದನ್ನ ಎಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಗಮನಿಸಿದ್ದಾರೆ. ಅಂಡ್ ಅವತ್ತಿನ ದಿನ ನಾನು ಪತ್ರಕರ್ತೆಯಾಗಿದ್ದೆ. ಐ ವಾಸ್ ದ ಫಸ್ಟ್ ಒನ್ ಟು ಬ್ರೇಕ್ ದಟ್ JDS ಅಂಡ್ ಕಾಂಗ್ರೆಸ್ ಇಸ್ ಗೋಯಿಂಗ್ ಆಸ್ ಅನ್ ಕೊಯಿಲಿಷನ್ ಅನ್ನುವಂಥದ್ದು. ಸೊ ಲೆಟ್ ಅಸ್ ವೇಟ್. ಯಾವತ್ತೂ ಕೂಡ ಇಷ್ಟು ಅರ್ಲಿ ಟ್ರೆಂಡ್ಸ್ ಅಲ್ಲಿ ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಬಿಹಾರದ ಜನತೆಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರೋಸ್ ಹೋಗಿದ್ದಾರೆ.
ಬಟ್ ಆನ್ ಬೇಸಿಸ್ ಆಫ್ ನಂಬರ್ಸ್ ಈಗ ರವೀಂದ್ರ ರೇಷ್ಮೆ ಸರಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ ಸ್ವಾತಿ. ಆನ್ ಬೇಸಿಸ್ ಆಫ್ ನಂಬರ್ಸ್ ನಾನೀಗ ಒಂದು ಪ್ರಶ್ನೆ ರವೀಂದ್ರ ರೇಷ್ಮೆ ಅವರಿಗೆ ಕೇಳ್ತೀನಿ. ಒಂದು ನಿಮಿಷ. ಸ್ವಾಭಾವಿಕವಾಗಿ ಜನ ಕೇಳ್ತಾ ಇದ್ದಾರೆ, ಇದನ್ನ ರವೀಂದ್ರ ರೇಷ್ಮೆ ಅವರು ಕೂಡ ಒಪ್ಕೊಳ್ತಾರೆ. ಸ್ವಾಭಾವಿಕವಾಗಿ ಜನ ಕೇಳ್ತಾ ಇದ್ದಾರೆ. ಜನ ಏನು ನಿತೀಶ್ ಕುಮಾರ್ ಮತ್ತೆ ಬರ್ಲಿ ಅಂತ ಉತ್ಸುಕತೆಯಿಂದ ಮತಗಳನ್ನ ಈ ಬಾರಿ ಹಾಕಿಲ್ಲ. ದರ್ ಇಸ್ ಅ ವೆರಿ ಕ್ಲಿಯರ್ ಮಿಕ್ಸ್ಡ್ ಟ್ರೆಂಡ್, ಇದಂತೂ ಸರ್. ಓಕೆ, ಆನ್ ಬೇಸಿಸ್ ಆಫ್ ನಂಬರ್ಸ್ ಈಗಿನ ಟ್ರೆಂಡ್ ಅನ್ನ ನೋಡಿದ್ರೆ ರವೀಂದ್ರ ರೇಷ್ಮೆ ಸರ್, ಈಗ ಬಿಹಾರ ಫಲಿತಾಂಶದ ನಂತರ ಮಹಾಗಠಬಂಧನ ಅಸ್ತಿತ್ವನ ಪ್ರಶ್ನೆ ಮಾಡಬೇಕಾಗತ್ತಾ? ಮಹಾಗಠಬಂಧನದ ಅಸ್ತಿತ್ವ ಏನು, ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಮುಂದಿನ ರಾಜ್ಯಗಳಲ್ಲಿ ಏನು ಅಂತ ಹಾಗೆ ಹೇಳಿಕ್ಕಾಗಲ್ಲ. ಯಾಕಂದ್ರೆ ನೋಡಿ, ಯಾವ ರೀತಿ ಕರ್ನಾಟಕವೇ ಕಾಂಗ್ರೆಸ್ಗೆ ಭದ್ರಕೋಟೆನೋ, ಬಿಜೆಪಿಗೂ ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕವೇ ಭದ್ರಕೋಟೆ.